ಈ ರಾಶಿಗೆ ಶನಿ ನೀಡಲಿದ್ದಾನೆ ವರ. ಹೊಸ ಮನೆ, ವಾಹನ ಖರೀದಿಗೆ ಇದು ಸಕಾಲ. ಶನಿಯ ಈ ಉದಯವು ಜ್ಯೋತಿಷ್ಯ ಲೋಕದಲ್ಲಿ ಅತ್ಯಂತ ಮಹತ್ವದ ಬದಲಾವಣೆಯಾಗಿದ್ದು ಹಲವು ರಾಶಿಗಳ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಲಿದೆ. ಶನಿಯ ಉದಯದಿಂದ ಯಾರಿಗೆಲ್ಲ ಲಾಭ ಎಂದು ನೋಡೋಣ ಬನ್ನಿ. ಶನಿಯ ಮಹತ್ವವೇನು? ಶನಿ ಉದಯದ ಬಗ್ಗೆ ತಿಳಿದುಕೊಳ್ಳೋಣ. ಶನಿ ಉದಯದ ಮಹತ್ವವೇನು? ಶನಿಯ ಅಸ್ತಮಿಸಿದಾಗ ಅವನ ಪ್ರಭಾವ ಕ್ಷೀಣಿಸಿರುತ್ತದೆ, ಆದರೆ ಉದಯವಾದಾಗ ಶನಿಯ ಶಕ್ತಿ ಹೆಚ್ಚಾಗುತ್ತದೆ. ಇದು ನಮ್ಮ ಹಳೆಯ ಶ್ರಮಕ್ಕೆ ತಕ್ಕ ಪ್ರತಿಫಲ ಪಡೆಯುವ ಸಮಯವಾಗಿದೆ. ಏಪ್ರಿಲ್ 22ರ ನಂತರ ಅನೇಕ ರಾಶಿಗಳ ಜೀವನದಲ್ಲಿ ಸುಧಾರಣೆ ಕಂಡುಬರಲಿದ್ದು, ವಿಶೇಷವಾಗಿ ಈ ಕೆಳಗಿನ 4 ರಾಶಿಯವರು ಹೆಚ್ಚಿನ ಲಾಭ ಪಡೆಯಲಿದ್ದಾರೆ. ಮೊದಲನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಶನಿ ಉದಯವು ವರದಾನವಾಗಲಿದೆ. ಕಳೆದ ಕೆಲವು ತಿಂಗಳುಗಳಿಂದ ಅರ್ಧಕ್ಕೆ ನಿಂತಿದ್ದ ಕೆಲಸಗಳು ಈಗ ವೇಗವಾಗಿ ಪೂರ್ಣಗೊಳ್ಳಲಿದೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿದ್ದು ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಎಂದು ನ್ಯೂಸ್18 ಮರಾಠಿ ವರದಿ ಮಾಡಿದೆ. ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಶುಭವಾರ್ತೆ ಕೇಳಿಬರಲಿದೆ. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಇಂದು ಮಾನಸಿಕ ನೆಮ್ಮದಿಯ ಕಾಲ. ದೀರ್ಘಕಾಲದ ಒತ್ತಡಗಳು ದೂರವಾಗಿ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ ಸಿಗಲಿದೆ. ಹಳೆಯ ಸಾಲಗಳು ತೀರಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಹೂಡಿಕೆಗಳಿಂದ ಅನಿರೀಕ್ಷಿತ ಲಾಭ ದೊರೆಯಲಿದ್ದು ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸಲಿದೆ. ತುಲಾ ರಾಶಿ. ಶನಿಯ ಅನುಗ್ರಹವು ತುಲಾ ರಾಶಿಯವರಿಗೆ ಸದಾ ಹಿತಕರವೆನಿಸುತ್ತದೆ. ಶನಿ ಉದಯದ ನಂತರ ಜೀವನದಲ್ಲಿ ಐಷಾರಾಮಿ ಸೌಲಭ್ಯಗಳು ಹೆಚ್ಚಲಿವೆ. ಹೊಸ ಮನೆ ಅಥವಾ ವಾಹನ ಖರೀದಿಸುವ ನಿಮ್ಮ ಕನಸು ನನಸಾಗುವ ಸಮಯವಿದು. ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದ್ದು ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ನಿಮ್ಮದಾಗಲಿದೆ. ಧನುರಾಶಿ. ಧನುರಾಶಿಯವರಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ವೃದ್ಧಿಯಾಗಲಿದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗಲಿವೆ. ವೃತ್ತಿ ಜೀವನದಲ್ಲಿ ದೊಡ್ಡ ಪ್ರಗತಿ ಕಂಡುಬರಲಿದ್ದು ಹಳೆಯ ಹೂಡಿಕೆಗಳಿಂದ ಹಣಕಾಸಿನ ಲಾಭ ದೊರೆಯಲಿದೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಗೌರವ ಮತ್ತು ಪ್ರತಿಫಲ ಸಿಗುವ ಕಾಲವಿದು. ಕೆಲಸದಲ್ಲಿ ಉತ್ಸಾಹ. ಮೀನರಾಶಿಯಲ್ಲಿ ಶನಿಯ ಉದಯವು ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ. ಈ ಅವಧಿಯಲ್ಲಿ ಶನಿದೇವನು ಮಂದಗತಿಯನ್ನು ಬಿಟ್ಟು ಕ್ರಿಯಾಶೀಲನಾಗುವುದರಿಂದ ಸೋಮಾರಿತನ ದೂರವಾಗಿ ಕೆಲಸದಲ್ಲಿ ಉತ್ಸಾಹ ಹೆಚ್ಚುತ್ತದೆ. ನ್ಯಾಯಾಲಯದ ಪ್ರಕರಣಗಳಲ್ಲಿ ಸಿಲುಕಿಕೊಂಡಿರುವವರಿಗೆ ಒಳ್ಳೆಯ ತೀರ್ಪು ಬರುವ ಸಾಧ್ಯತೆ ಇದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಮ್ಮ ಗುರೂಜಿಯವರಿಗೆ ಕರೆ ಮಾಡಿ ಪರಿಹಾರವನ್ನು ಮಾಡಿಕೊಡ್ತಾರೆ.